ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ ಗೆ ಸ್ವಾಗತ. ಇನ್ನೇನು ಎಲ್ಲ ಹಬ್ಬಗಳ ಸೀಸನ್ ಅಲ್ವಾ, ಅದಕ್ಕೋಸ್ಕರವಾಗಿ ಬಳೆಗಳನ್ನು ಉಪಯೋಗಿಸ್ಕೊಂಡು ಹಾರನ ದೇವಿಗೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದ್ರೆ ನನ್ನ ಚಾನೆಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಅದರ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋದು ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ತಕ್ಷಣವಾಗಿ ನಿಮಗೆ ಬರುತ್ತೆ. ಇದರಿಂದ ಬಹಳ ಬೇಗನೆ ಅಂದರೆ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಈ ಗಾಜಿನ ಬಳೆಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಹಾರ ಮಾಡೋದು ಅಂತ ನೋಡ್ಬಿಡೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 3 ಕಲರ್ ಉಲ್ಲನ್ ತಗೊಂಡಿದ್ದೀನಿ. ಮತ್ತೆ ಒಂದು 40 ಗಾಜಿನ ಬಳೆಗಳನ್ನು, ಹಸಿರು ಬಳೆಗಳನ್ನು ತಗೊಂಡಿದ್ದೀನಿ. ಈ ಉಲ್ಲನ್ಗಳಿಂದ ನಾನು ಒಂದಿಷ್ಟು ಅಂದರೆ ಒಂದೊಂದು ಕಲರ್ 3 ಕಲರ್ ಏನು ತೋರಿಸಿದ್ನಲ್ಲ, ಅದರಿಂದ ನೋಡಿ ಈ ಥರ 4 ಎಳೆನ ಸುಮಾರು ಇಷ್ಟು ಉದ್ದದು ಅಂದರೆ ಒಂದು ಮೀಟ್ರ್ ಆಗೋಷ್ಟು ತಗೊಂಡಿದ್ದೀನಿ. 3 ಕಲರಿಂದನೂ 4 ಎಳೆ ತಗೊಂಡಿದ್ದೀನಿ ಫ್ರೆಂಡ್ಸ್. ಹೀಗೆ ಒಂದೇ ಅಳತೆಯಲ್ಲಿ ಇಟ್ಕೋಬೇಕು. ಇಟ್ಕೊಂಡು ನಾನು 3 ಸೇರಿಸಿ ಗಂಟಾಕ್ತಾ ಇದ್ದೀನಿ. ಹೀಗೆ ಇವಾಗ ನೋಡಿ ಕರೆಕ್ಟಾಗಿ ಮತ್ತೆ ಸಪ್ರೇಟ್ ಮಾಡ್ಕೊಳ್ಳೋಣ 4 ಎಳೆನು. ನೋಡಿ ಇವಾಗ ಹೀಗೆ ಜಡೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಟೈಟ್ ಆಗಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಇಷ್ಟುದ್ದ ಹಾಕಿದ್ದೀನಿ. ನಂತರ ಹೀಗೆ ಇದ್ರ ಒಳಗಡೆ ಅಂದರೆ ಒಂದು ಸೈಡ್ ಬಳೆ ಹಾಕ್ಬಿಟ್ಟು ಹೀಗೆ ಟೈಟಾಗಿ ಹಾಕಬೇಕು. ಮತ್ತೆ ಒಂದೆರಡು ಸರಿ ಹೀಗೆ ಜಡೆ ಹಾಕೊಂಡ್ಬಿಟ್ಟು ಮತ್ತೊಂದು ಬಳೆನ ಹಾಕ್ತಾ ಇದ್ದೀನಿ. ಟೈಟಾಗಿ ಹಾಕ್ತಾ ಹೋಗ್ಬೇಕು. ನೆಕ್ಸ್ಟ್ ಮತ್ತೊಂದು ಬಳೆ
ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬರುತ್ತೆ. ನಾನಿವಾಗ ನೆಕ್ಸ್ಟು ಇದೇ ರೀತಿ ನಿಮಗೆ ನಾನು ಫುಲ್ ಹಾಕಿಬಿಟ್ಟು ಬಂದು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟ ಆಯಿತು. ನೆಕ್ಸ್ಟು ಸ್ಟಾರ್ಟಿಂಗಲ್ಲಿ ನಾನೇನು ಒಂದು ಸ್ವಲ್ಪ ದೂರ ಜಡೆ ಹಾಕಿದ್ನಲ್ಲ, ಅದೇ ರೀತಿ ಹಾಕ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇಷ್ಟ ಆಯಿತು. ನಾನಿವಾಗ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ಉದ್ದ ಹಾಕಿದ್ನಲ್ಲ ಅಷ್ಟೇ ಉದ್ದ ಹಾಕಿದ್ದೀನಿ. ಇವಾಗ ಒಂದು ಗಂಟು ಹಾಕ್ತಾ ಇದ್ದೀನಿ. ನಂತರ ಈ ಎಕ್ಸ್ಟ್ರಾ ದಾರ ಏನಿರತ್ತಲ್ಲ ಅದನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಇಲ್ಲಿ ಬಿಟ್ಟು ಮತ್ತೊಂದು ಗಂಟು ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡ್ತೀನಿ. ಅಂದರೆ ದೇವರ ಫೋಟೋಕ್ಕೆ ಅಥವಾ ವರಮಹಾಲಕ್ಷ್ಮಿ ಪೂಜೆಗೆ ನಾವು ಮಾಡ್ತೀವಲ್ಲ ಅದಕ್ಕೆ ಹಾಕೋದಕ್ಕೆ ಸಹಾಯ ಆಗಲಿ ಅಂತ. ನೋಡಿ ಫ್ರೆಂಡ್ಸ್, ಎರಡು ಸೇಮ್ ಇದೆ. ನೋಡಿ ಇಷ್ಟುದ್ದ ಆಗಿದೆ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಗಾಜಿನ ಬಳೆಗಳ ಹಾರ ಫುಲ್ ಆಗಿದೆ. ನೋಡೋಕ್ಕೂ ತುಂಬಾನೇ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ? ನೀವು ಬೇಕಿದ್ರೆ ಗ್ರೀನು ಮತ್ತು ಮಧ್ಯ ರೆಡ್ ಬಳೆಗಳನ್ನಾರು ಹಾಕ್ಕೊಂಡು ಮಾಡ್ಕೋಬೋದು. ಅಂದರೆ ಪ್ಲೈನ್ ಬಳೆದಾದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಚುಕ್ಕಿ ಬಳೆಗಳಿಗಿಂತನೂ. ಇವಾಗಂತೂ ಹಬ್ಬದ ಸೀಸನ್ ಅಲ್ವಾ? ಇವಾಗ ಬರ್ತಾ ಇರೋದು ವರಮಹಾಲಕ್ಷ್ಮಿ ಹಬ್ಬ, ಹಾಗೂ ನೆಕ್ಸ್ಟು ಗೌರಿ ಪೂಜೆ ಬರುತ್ತೆ. ಅಂದರೆ ಈ ರೀತಿ ಹಾರನ ನೀವು ಇಟ್ಕೊಂಡಿದ್ರೆ ದೇವರಿಗೆ ಹಾಕೋದಕ್ಕೆ ಸಹಾಯ ಆಗತ್ತೆ. ಮತ್ತು ನೀವು ಬಾಗಿಲು ತೋರಣವಾಗಿಯೂ ಸಹ ಇದನ್ನ ಬಳಸ್ಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಉಲ್ಲನ್ ಮತ್ತು ಗಾಜಿನ ಬಳೆಗಳನ್ನು ಉಪಯೋಗಿಸ್ಕೊಂಡು ಒಂದು ದೇವಿಗೆ ಹಾರನ ಮಾಡ್ಬೋದು ಅನ್ನೋದನ್ನು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋನ ಮಾಡೋದಕ್ಕೆ ಸಹಾಯ ಆಗುತ್ತೆ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಹಬ್ಬದ ಸೀಸನ್ನಲ್ಲಿ ಈ ರೀತಿಯಾದ ಹಾರಗಳನ್ನು ಮಾಡ್ಬೋದು ಅನ್ನೋದು ವಿಡಿಯೋನ ಶೇರ್ ಮಾಡಿದರೆ ಅವರಿಗೂ ಸಹ ಗೊತ್ತಾಗತ್ತೆ.
ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.